ನಮಸ್ಕಾರ. ಹೊಸದಾಗಿ ಬಾಲ ಬಿಚ್ಚುತ್ತಿರುವ ಎಐ ಆಧಾರಿತ ಸೈಬರ್ ವಂಚನೆ. ಮುಳ್ಳಿಂದ ಮುಳ್ಳನ್ನು ಕೀಳುವುದು ಹೇಗೆ? ಪಾಸ್ವರ್ಡನ್ನು ಕದಿಯೋದು, ಡಿಜಿಟಲ್ ಅರೆಸ್ಟ್ ಮಾಡಿ ಹಣ ವಸೂಲಿ ಮಾಡೋದು, ಬೆದರಿಸೋದು ಮುಂತಾದ ಡಿಜಿಟಲ್ ಲೋಕದ ಅಪರಾಧಗಳ ಪಟ್ಟಿಗೆ ಎಐ ಆಧಾರಿತ ಇನ್ನೊಂದು ಅಪರಾಧ ಹಗರಣ ನಿಧಾನವಾಗಿ ಬಿಚ್ಕೊಳ್ತಾ ಇದೆ. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಟ್ಟಿದ ಜಾಣ್ಮೆ ಈ ತಂತ್ರಜ್ಞಾನ ಮಾನವ ಸಮಾಜಕ್ಕೆ ಅಪಾರವಾದಂತಹ ಲಾಭಗಳನ್ನು ನೀಡ್ತಾ ಇರೋದ್ರ ಜೊತೆಗೆ ಹೊಸ ವಿಧದ ವಂಚನೆಗಳಿಗೆ ದಾರಿಯನ್ನು ಕೂಡ ತೆರೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಕಾಣಿಸಿಕೊಳ್ತಾ ಇರುವ ಅಪಾಯಕಾರಿ ಪ್ರವೃತ್ತಿ ಏನಂತ ಹೇಳಿದ್ರೆ, ಎಐ ಮೂಲಕ ಸೃಷ್ಟಿಸಿದ ನಕಲಿ ಚಿತ್ರಗಳನ್ನ ಬಳಸಿ ಆನ್ಲೈನ್ ಖರೀದಿಗಳಲ್ಲಿ ಹಣ ವಾಪಸ್ ಪಡೆಯುವಂಥ ವಂಚನೆ. ಇದು ಈ ವಾಣಿಜ್ಯ ಸಂಸ್ಥೆಗಳು, ವ್ಯಾಪಾರಿಗಳು ಮತ್ತು ಗ್ರಾಹಕರ ವಿಶ್ವಾಸ ವ್ಯವಸ್ಥೆಗೆ ಗಂಭೀರವಾದ ಸವಾಲಾಗಿ ಪರಿಣಮಿಸ್ತಾ ಇದೆ ಮತ್ತು ಬದಲಾಗ್ತಾ ಇದೆ. ಇತ್ತೀಚಿನ ಕೆಲವು ವರದಿಗಳ ಪ್ರಕಾರ ಚೀನಾದಲ್ಲಿ ಇದು ಪಿಡುಗಿನ ರೂಪಕ್ಕೆ ತಿರುಗುವ ಎಲ್ಲ ಲಕ್ಷಣಗಳನ್ನು ಕಾಣತೊಡಗಿದೆ. ಈ ವಂಚನೆ ಸಾಮಾನ್ಯವಾಗಿ ಹಲವು ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತದಲ್ಲಿ ವಂಚಕರು ಇ ಕಾಮರ್ಸ್ ವೇದಿಕೆಗಳಲ್ಲಿ ಅಂದರೆ ಉಡುಪು, ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಆಹಾರ ಮುಂತಾದ ವಸ್ತುಗಳ ಖರೀದಿನಲ್ಲಿ ವಸ್ತುಗಳನ್ನ ಖರೀದಿ ಮಾಡ್ತಾರೆ, ಕೊಂಡ್ಕೊಳ್ತಾರೆ. ಎರಡನೇ ಹಂತದಲ್ಲಿ ವಸ್ತು ಹಾನಿಯಾಗಿದೆ, ತಪ್ಪಾದ ವಸ್ತು ಬಂದತೆ ಅಥವಾ ಪ್ಯಾಕೇಜ್ ಖಾಲಿಯಾಗಿದೆ, ಹಾಳಾಗಿದೆ ಅನ್ನುವಂಥ ಚಿತ್ರಗಳನ್ನು ಇಮೇಜ್ಗಳು ಜನರೇಟರ್ಗಳ ಮೂಲಕ ಅಥವಾ ಎಡಿಟಿಂಗ್ ಸಾಧನಗಳ ಮೂಲಕ ಸೃಷ್ಟಿ ಮಾಡ್ತಾರೆ. ಮೂರನೇ ಹಂತದಲ್ಲಿ ಈ ಚಿತ್ರಗಳನ್ನ ಪ್ರಮಾಣಗಳಂತ, ಸಾಕ್ಷಿಗಳಂತ ಗ್ರಾಹಕ ಸೇವೆಗೆ ಸಲ್ಲಿಸಿ ಹಣ ವಾಪಸನ್ನು ಪಡಿತಾರೆ ಮತ್ತೆ ಕೇಳ್ತಾರೆ. ಮುಂದಿನ ಹಂತದಲ್ಲಿ ವಸ್ತುವನ್ನು ಹಿಂದಿರುಗಿಸಿದೆ ಅಥವಾ ನಿಜವಾದ ಹಾನಿ ಇಲ್ಲದೇ ಇದ್ರೂ ಸಂಪೂರ್ಣ ಹಣವನ್ನು ವಾಪಸ್ ಹಿಡಿಬಿಡ್ತಾರೆ. ಚಿತ್ರಗಳು ಏಕೆ ಮತ್ತು ಹೇಗೆ ವಂಚಕರಿಗೆ ಅನುಕೂಲಕರವಾಗಿ ಮತ್ತು ಇ ಕಾಮರ್ಸ್ ವ್ಯಾಪಾರಕ್ಕೆ ಕಂಟಕಕಾರಿಯಾಗಿ ಬದಲಾಗ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಆಧುನಿಕ ಅಂದರೆ ಆಧುನಿಕ ಕಟ್ಟುಜಾಣ್ಮೆ, ಕೃತಕ ಬುದ್ಧಿಮತ್ತೆ ಸಾಧನ, ಸಲಕರಣೆಗಳು, ಬೆಳಕು, ನೆರಳು, ಹಾನಿಯ ಗುರುತುಗಳನ್ನ ಅತ್ಯಂತ ನೈಜವಾಗಿ ಸೃಷ್ಟಿ ಮಾಡುತ್ತೆ. ಮಾನವ ಪರಿಶೀಲಕರಿಗೂ ಕೂಡ ನಿಜ ಯಾವುದು, ನಕಲಿ ಯಾವುದು ಅನ್ನುವ ವ್ಯತ್ಯಾಸವನ್ನು ಗುರುತಿಸೋದು ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಕೃತಕ ಬುದ್ಧಿಮತ್ತೆ ಸೃಷ್ಟಿ ಮಾಡುವಂಥ ಬಿಂಬಗಳು, ಚಿತ್ರಗಳು ಮತ್ತು ವಿಡಿಯೋಗಳು ಅಷ್ಟೊಂದು ನೈಜವಾಗಿರ್ತವೆ. ಈ ಹಿಂದೆ ಯಾರಾದರೂ ಎಡಿಟಿಂಗ್ ಮಾಡಬೇಕಂದ್ರೆ, ಚಿತ್ರವನ್ನು ಬದಲಾಯಿಸಬೇಕಂತ ಹೇಳಿದ್ರೆ ಫೋಟೋ ಎಡಿಟಿಂಗ್ನಲ್ಲಿ ಪರಿಣಿತಿ ಮತ್ತು ಆ ಸಾಫ್ಟ್ವೇರ್ನ ಕುರಿತಾಗಿ ಬಳಸೋದ್ರಲ್ಲಿ ನುರಿತವರಾಗಬೇಕಾಗಿತ್ತು. ಈಗ ಸಾಮಾನ್ಯ ಬಳಕೆದಾರರು ಕೂಡ ಕೆಲ ನಿಮಿಷಗಳಲ್ಲೇ ಕೂಡ ನಕಲಿ ಚಿತ್ರಗಳನ್ನ ಮತ್ತು ವಿಡಿಯೋಗಳನ್ನ ಸೃಷ್ಟಿ ಮಾಡಬಹುದು. ಒಬ್ಬ ವಂಚಕ ಒಂದೇ ದಿನದಲ್ಲಿ ಹಲವಾರು ಖಾತೆಗಳಿಂದ ವಂಚನೆ ಮಾಡೋದು ಕೂಡ ಈಗ ಸಾಧ್ಯ ಆಗಿದೆ. ಇದರಿಂದ ವಂಚನೆಯ ಮಟ್ಟ ಮತ್ತು ವೇಗದ ಪ್ರಮಾಣ ಕೂಡ ಬಹಳ ವೇಗವಾಗಿ ಹಬ್ತಾ ಇದೆ. ಈ ವಂಚನೆ ಇ ಕಾಮರ್ಸ್ ಕಂಪನಿಗಳು ಹಣಕಾಸಿನ ನಷ್ಟ ಅನುಭವಿಸುವಂತೆ, ಅವು ಗ್ರಾಹಕರ ಮೇಲೆ ಅನಗತ್ಯವಾಗಿ ಅನುಮಾನ ತಳ್ಳುವಂತೆ ಮಾಡಿ ಪರಿಶೀಲನಾ ವೆಚ್ಚಗಳ ಏರಿಕೆ ಮತ್ತು ಬೆಲೆ ಏರಿಕೆಯಲ್ಲಿ ಕೊನೆಗೊಳ್ತವೆ. ವಂಚನೆಯನ್ನು ಪತ್ತೆ ಹಚ್ಚುವ ಮೂಲ ಸೌಕರ್ಯ ಇಲ್ಲದ ಸಣ್ಣ ವ್ಯಾಪಾರಿಗಳಿಗೆ ಇದು ಭಾರಿ ನಷ್ಟವನ್ನು ತಂದೊಡ್ಡುತ್ತೆ. ನೈಜ ದೂರುಗಳನ್ನು ಕೂಡ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿಯನ್ನು ಉಂಟು ಮಾಡಿ ಹೆಚ್ಚು ಕಟ್ಟುನಿಟ್ಟಾದ ನಿಯಮಗಳು ಜಾರಿಗೆ ಬಂದು ಹಣ ಅಥವಾ ವಸ್ತು ವಾಪಸ್ಸು ಮಾಡತಕ್ಕಂಥ ನಿಯಮಗಳು ಬಿಗಿಯಾಗ್ತವೆ. ಇದು ಕೇವಲ ಹಣಕಾಸಿನ ವಂಚನೆ ಆಗಿರದೆ ಡಿಜಿಟಲ್ ವಿಶ್ವಾಸ ವ್ಯವಸ್ಥೆಯ ಮೇಲೆ ದಾಳಿಯಾಗಿರುತ್ತೆ. ಚಿತ್ರಗಳ ದುರುಪಯೋಗದಲ್ಲಿ ಮುಂದುವರೆದು ಡಿಜಿಟಲ್ ಸಾಕ್ಷ್ಯಗಳ ನಂಬಿಕೆ ಕುಸಿದೋಗುತ್ತೆ. ಚಿತ್ರಗಳ ದುರುಪಯೋಗ ಮುಂದುವರೆದಿದ್ದೆ ಆದರೆ ಡಿಜಿಟಲ್ ಸಾಕ್ಷ್ಯಗಳಲ್ಲಿ ನಂಬಿಕೆ ಕುಸಿದೋಗುತ್ತೆ. ಚಿತ್ರವೇ ಸಾಕ್ಷಿ ಅನ್ನತಕ್ಕಂಥ ಕಲ್ಪನೆ ಇತ್ತೀಚಿನ ದಿನಗಳಲ್ಲಿ ದುರ್ಬಲವಾಗ್ತಾ ಇದೆ. ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಕೂಡ ಇದು ತೀವ್ರವಾದಂಥ ಪರಿಣಾಮ ಬೀರ್ತದೆ. ಇಂತಹ ವಂಚನೆ ತಡೆಯೋದಕ್ಕೆ ಚಿತ್ರದ ಮೂಲ, ಕ್ಯಾಮ್ರಾ ಮಾಹಿತಿ, ತಿದ್ದುಪಡಿ ಗುರುತುಗಳನ್ನು ಪರಿಶೀಲಿಸಲು ಮುಂತಾದಂಥ ಮೆಟಾಡೇಟಾ ವಿಶ್ಲೇಷಣೆ, ವಿರುದ್ಧ ಅಂದರೆ ಸೃಷ್ಟಿಸಿದ ಚಿತ್ರಗಳನ್ನು ಗುರುತಿಸೋದಕ್ಕೆ ಸಾಧನಗಳ ಬಳಕೆ, ಒಂದೇ ಚಿತ್ರದ ಬದಲು ನಿರಂತರ ವಿಡಿಯೋ ದೃಶ್ಯಗಳನ್ನು ಕೇಳ್ತಕ್ಕಂಥದ್ದು ಮುಂತಾದ ಬದಲಾವಣೆಗೆ ಕಾರಣ ಆಗ್ತಾ ಇದೆ. ಹೆಚ್ಚು ಮೌಲ್ಯದ ವಸ್ತುಗಳಿಗೆ ಭೌತಿಕ ಪರಿಶೀಲನೆ ಕಡ್ಡಾಯಗೊಳಿಸತಕ್ಕಂಥ ಸ್ಥಿತಿನೂ ಬರ್ತಾ ಇದೆ. ಮೂಲಕ ಸೃಷ್ಟಿಸಿದ ಚಿತ್ರ ವಂಚನೆಗೆ ಯಾವ ಕಾನೂನು ಅನ್ವಯಿಸುತ್ತೆ? ಡಿಜಿಟಲ್ ನಕಲಿ ಸಾಕ್ಷ್ಯ ಎಂಬ ಹೊಸ ಅಪರಾಧ ವರ್ಗ ಅಗತ್ಯ ಇದೆಯೇ? ಸಾಧನೆಗಳ ನಿರ್ಮಾಪಕರ ಜವಾಬ್ದಾರಿ ಎಷ್ಟಿದೆ? ಮುಂತಾದ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ನಿಂತಿದ್ದಾವೆ. ಇವುಗಳಿಗೆ ಇನ್ನೂ ಸ್ಪಷ್ಟವಾದ ಉತ್ತರಗಳು ದಕ್ಕಿಲ್ಲ. ಆದರೆ ಹಲವಾರು ಪರಿಣಿತರು ಮತ್ತು ರಂಗದಲ್ಲಿ ತೊಡಗಿಕೊಂಡಿರ್ತಕ್ಕಂಥವರು ಮುಳ್ಳಿನಿಂದಲೇ ಕೇಳಬೇಕು. ವಂಚನೆಯನ್ನು ಮೂಲಕ ಪತ್ತೆ ಹಚ್ಚತಕ್ಕಂಥ ಸ್ವಯಂಚಲಿಯಾದಂಥ ಆಟೋಮೆಟಿಕ್ ಆದಂಥ ಯಾಂತ್ರಿಕವಾದ ವಿಧಿಗಳನ್ನು ರೂಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುಳ್ಳೋದು ಕೇಳೋದು ಅಂತ ಹೇಳಿದ್ರೆ ಕೃತಕ ಬುದ್ಧಿವಂತೆಯನ್ನು ಮತ್ತು ಕಟ್ಟಿಗೆಯನ್ನು ಬಳಸಿ ಮಾಡ್ತಕ್ಕಂಥ ವಂಚನೆಗಳನ್ನ ಕಂಡಿದ್ದಕ್ಕೆ ತರಬೇತುಗೊಳಿಸಬೇಕಾಗುತ್ತೆ. ಈಗ ಈ ಸ್ಥಿತಿನಲ್ಲಿ ಮುಳ್ಳಿನಿಂದ ತೆಗೆಯುವಂಥ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಮಾಡ್ತಕ್ಕಂಥ ವಂಚನೆಯನ್ನು ಕೃತಕ ಬುದ್ಧಿಮತ್ತೆಯಿಂದಲೇ ಪತ್ತೆ ಹಚ್ಚಿ ಅದನ್ನು ನಿವಾರಿಸ್ತಕ್ಕಂಥ ಅಗತ್ಯ ಎದುರಾಗತ್ತೆ. ಮುಂದಿನ ದಿನಗಳಲ್ಲಿ ಮೂಲಕನೇ ವಂಚನೆಗಳನ್ನ ತಡೆಗಟ್ಟತಕ್ಕಂಥ ಸಾಧ್ಯತೆಗಳು ಬಂದರೂ ನಾವು ಅಚ್ಚರಿಗೊಳ್ಬೇಕಾಗಿಲ್ಲ. ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ಕೃತಕ ಬುದ್ಧಿಮತ್ತೆ ನಮ್ಮ ಪಾರಂಪರಿಕ ನಂಬಿಕೆ, ತಿಳುವಳಿಕೆ,
ವಿಶ್ವಾಸಗಳನ್ನು ಬದಲು ಮಾಡ್ತಾ ಇದೆ. ಹಾಗೆ ಮೊದಲಿನಂತೆ ವಿಶ್ವಾಸ ಮತ್ತು ತಿಳುವಳಿಕೆಗಳನ್ನು ಮರುಸ್ಥಾಪನೆ ಮಾಡೋದಕ್ಕೆ ಕೃತಕ ಬುದ್ಧಿಮತ್ತೆಯನ್ನು ನಾವು ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ.